ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಡಿಪ್ರೆಷನ್, ಹೆಣ್ಮಕ್ಳಲ್ಲಿರುವಂತಹ ಡಿಪ್ರೆಷನ್, ವಿಮೆನ್ ಆ್ಯಂಡ್ ಡಿಪ್ರೆಷನ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೇಲ್ ಡಿಪ್ರೆಷನ್ ಬಗ್ಗೆ ಕೂಡ ನಾನು ಆದಷ್ಟು ಬೇಗ ವಿಡಿಯೋನ ಸೆಪರೇಟ್ ಆಗಿ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ವಿಮೆನ್ಗೆ ಡೆಡಿಕೇಟ್ ಆಗಿರುವಂಥ ವಿಡಿಯೋ ಇದು. ಅವರು ಡಿಪ್ರೆಷನ್ ಅನ್ನುವಂಥದ್ದು ಹೇಗೆಲ್ಲ ಫೇಸ್ ಮಾಡ್ತಾರೆ, ಇದನ್ನ ಹೇಗೆ ಓವರ್ಕಮ್ ಮಾಡ್ಕೊಳ್ಳುವಂಥದ್ದು ಅನ್ನುವ ವಿಚಾರವಾಗಿ ಈ ಒಂದು ವಿಡಿಯೋನಲ್ಲಿ ನಿಮಗೆ ಕೂಲಂಕುಷವಾಗಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಸೊ ಹೆಣ್ಮಕ್ಳಲ್ಲಿ ಯಾವ ರೀತಿಯಾದ ಡಿಪ್ರೆಷನ್ ಬರುತ್ತೆ? ಡಿಪ್ರೆಷನ್ ಅಂದ್ರೆ ಏನು? ಖಿನ್ನತೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅತಿಯಾದ ಒಂದು ಸ್ಯಾಡ್ನೆಸ್, ದುಃಖದಲ್ಲಿ ಮುಳುಗಿರುವಂಥದ್ದು ಒಂದು ದೀರ್ಘಕಾಲದ ಸಮಯದವರೆಗೂ ಅದನ್ನ ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ಯೂಶಲಿ ಈ ಒಂದು ನೋವಿರ್ಬೋದು, ಸಂಕಟ ಇರಬಹುದು, ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಎಮೋಷನ್ ಒಂದು ಪೀರಿಯಡ್ ಆಫ್ ಟೈಮ್ ವರ್ಗೂ ಇರುತ್ತೆ. ದಟ್ ಇಸ್ ಕ್ವೈಟ್ ನಾರ್ಮಲ್. ಅದಕ್ಕೇನೋ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ಒಂದು ವಾರ ನಾನು ಮ್ಯಾಕ್ಸಿಮಮ್ ಅಂತ ಹೇಳ್ತೀನಿ ಒಂದು ನೋವಲ್ಲಿ ಮುಳುಗಿರುವಂತಹದ್ದು. ವಾರದ ಮೇಲೆ ಅಥವಾ ತಿಂಗಳ ಮೇಲೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ದೈನಂದಿನ ಕೆಲಸಗಳನ್ನ ಮಾಡಕ್ ಆಗ್ತಾ ಇಲ್ಲ, ತುಂಬಾ ನೋವು ಅನುಭವಿಸ್ತಿದ್ದೀರಾ ಅಂದಾಗ ಅಫ್ಕೋರ್ಸ್ ನೀವೇನಾದ್ರೂ ಒಂದು ಆಕ್ಷನ್ ಈ ಒಂದು ವಿಷಯವಾಗಿ ಖಂಡಿತವಾಗ್ಲೂ ತಗೋಬೇಕು ಅಂತಾನೆ ಆಗಿರುತ್ತೆ. ಓಕೆ, ಪೆರಿನೇಟಲ್ ಅಂಡ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಇದು ಪ್ರೆಗ್ನೆನ್ಸಿ ಟೈಮ್ನಲ್ಲೂ ಕೆಲವರಿಗೆ ಡಿಪ್ರೆಷನ್ ಬರುತ್ತೆ. ಪ್ರೆಗ್ನೆನ್ಸಿ ಆದ್ಮೇಲೆ ಮಗುವಿನ ಹುಟ್ಟು ಅಂದ್ರೆ ಬರ್ತ್ ಆದ್ಮೇಲೂ ಕೂಡ ಒಂದಷ್ಟು ಸೈನ್ಸ್ ಅಂದ್ರೆ ಹೆಣ್ಮಕ್ಳಿಗೆ ಆ ಒಂದು ನೋವಿಂದ ಆಚೆ ಬರೋದು, ಆ ಒಂದು ನೆಗೆಟಿವಿಟಿಯಿಂದ ಆಚೆ ಬರೋದು ಎಲ್ರಿಗೂ ಅಂತ ಅಲ್ಲ, ಬಟ್ ಕೆಲವರಿಗೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳ್ತಾ ಇರೋದು ಒಂದು ಪ್ರೆಷರ್ ಇರುತ್ತೆ, ಏನೋ ಒಂದು ಸೊಸೈಟಲ್ ಪ್ರೆಷರ್ ಇರುತ್ತೆ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಎಷ್ಟೋ ಕಾರಣಗಳಿಗೆ ಈ ತರದ ಒಂದು ನೋವಿನಲ್ಲಿ ಅವರು ಮುಳುಗಿರ್ತಾರೆ. ಮಗುಗೆ ತುಂಬಾ ಅಟೆನ್ಷನ್ ಕೊಡ್ತಾ ಇದಾರೆ, ನನಗ್ ಕೊಡ್ತಾ ಇಲ್ಲ ಅಟೆನ್ಷನ್ ಅನ್ನುವ ಒಂದು ಕಾರಣಕ್ಕೂ ಡಿಪ್ರೆಷನ್ ಹೋಗ್ಬೋದು. ಮಗು ಆದ್ಮೇಲೆ, ಮಗು ಆಗಕ್ ಮುಂಚೆ ಮಗು ಆಗಿಲ್ಲ ಅನ್ನುವಂತ ಒಂದು ಪ್ರೆಷರ್ ಇರುತ್ತೆ. ಹಾಗೂ ನಿದ್ದೆ ಸರಿಯಾಗಿ ಮಾಡಕ್ ಆಗದೆ ಇರುವಂತದ್ದು ಅಥವಾ ಮನೆಯಲ್ಲಿ ಸಪೋರ್ಟಿವ್ ಆಗದೆ ಇದ್ದಾಗೂ ಕೂಡ ಈ ತರ ಎಲ್ಲ ಸನ್ನಿವೇಶಗಳು ಉದ್ಭವ ಆಗತ್ತೆ. ಸೊ ಡಿಪ್ರೆಷನ್ ಅನ್ನೋದು ಅಕಾರ್ಡಿಂಗ್ ಟು ಸೈಕಾಲಜಿ ಜಾಸ್ತಿ ಹೆಣ್ಮಕ್ಳಲ್ಲಿ ಆಗುವಂಥದ್ದು ಮಗು ಮಾಡ್ಕೊಳ್ಳುವಂತ ಒಂದು ಟೈಮ್ ನಲ್ಲಿ, ಮಗು ಆದ ನಂತರ ಕೂಡ ಆಸ್ ಐ ಟೋಲ್ಡ್ ಪೆರಿನೇಟಲ್ ಮತ್ತು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಎರಡನೇದೇನಾಗುತ್ತೆ ಅಂದ್ರೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂದ್ರೆ ಪೀರಿಯಡ್ಸ್ ಇರುತ್ತೆ, ಋತುಚಕ್ರ ಇರುತ್ತಲ್ಲ, ಆ ಟೈಮ್ ನಲ್ಲಿ ಕೆಲವರಿಗೆ ಒಂದು ಮೂಡ್ ಸ್ವಿಂಗ್ಸ್ ಬರುತ್ತೆ. ಅಂಡ್ ಇದು ನ್ಯಾಚುರಲ್, ಇದಕ್ಕೆ ನೀವೇನೋ ಅಷ್ಟು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇ ಬಿ ಒಂದ್ ವಾರ ಎಲ್ಲ ನಿಮ್ಗೆ ಸ್ವಲ್ಪ ಏರುಪೇರು ಇರ್ಬೋದು, ನಿಮ್ಮ ಇಮೋಷನ್ ಸ್ವಲ್ಪ ಜಾಸ್ತಿ ಕೋಪ ಬರೋದು, ಮತ್ತೆ ಇರಿಟೇಷನ್ಗೊಳಗಾಗೋದು, ಇದೆಲ್ಲ ದಟ್ ಇಸ್ ಫೈನ್. ಇದಕ್ಕೇನೋ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಆದ್ರೆ ಇನ್ನೊಂದು ಫ್ಯಾಕ್ಟರ್ ಇದೆ, ಪ್ರೀ ಮೆನ್ಸ್ಟ್ರಲ್ ಡಿಸ್ಫಾರಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದ್ರ ಅರ್ಥ ಏನು ಅಂದ್ರೆ ಅವ್ರು ಇದನ್ನ ಹ್ಯಾಂಡಲ್ ಮಾಡಕ್ಕೆ ಆಗಲ್ಲ. ಪೀರಿಯಡ್ಸ್ ಆದ ನಂತರ ಕೂಡ ಅವರು ಒಂದು ನೆಗೆಟಿವಿಟಿನಲ್ಲಿ ಮುಳುಗಿರ್ತಾರೆ, ಹಾಗೂ ಲೈಫ್ ಕಡೆಗೆ ಗಮನ ಕೊಡಕ್ ಆಗೋದಿಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಉದ್ಭವ ಆಗತ್ತೆ. ತಿಂಗಳು ಕೂಡ ಅವರು ಭಯ ಪಡ್ತಾರೆ, ನನ್ ಪೀರಿಯಡ್ಸ್ ಬರ್ತಾ ಇದೆ, ನನ್ಗೇನಾಗುತ್ತೋ ಆ ತರ ಒಂದು ಫಿಯರ್ ಫ್ಯಾಕ್ಟರ್ನ ಆ ಒಂದು ಡಿಪ್ರೆಷನ್ ಒಂದು ವಿಚಾರಕ್ಕೆ ಮತ್ತು ಪೀರಿಯಡ್ಸ್ ವಿಚಾರಕ್ಕೆ ಹಾಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಕೂಡ ಆಚೆ ಬರಕ್ಕೆ ಎಷ್ಟೋ ಹೆಣ್ಮಕ್ಳಿಗೆ ಕಷ್ಟ ಆಗತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಇದು ಕೂಡ ತುಂಬಾ ಕೇಸಸ್ ನಲ್ಲಿ ನೋಡಿರಬಹುದು. ಹಾರ್ಮೋನ್ಸ್ ಅನ್ನುವಂಥದ್ದು ಮೂಡ್ ಫ್ಯಾಕ್ಟರ್ನ ತುಂಬಾನೇ ಎಂಫಸಿಸ್ ಮಾಡುತ್ತೆ. ನಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿದ್ದಾಗ ನಮ್ಮ ದೈಹಿಕ ವಿಚಾರದಲ್ಲೂ ನಾವು ಶಕ್ತಿಯುತವಾಗಿರ್ತೀವಿ, ಹಾಗೂ ಮಾನಸಿಕ ವಿಷಯವಾಗೂ ಕೂಡ ನಾವು ತುಂಬಾನೇ ಸ್ಟೆಬಿಲೈಸ್ಡ್ ಆಗಿರ್ತೀವಿ. ಆದ್ರೆ ಯಾವಾಗ ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ನಮ್ಗೆ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೂ ತುಂಬಾ ಕಷ್ಟ ಆಗತ್ತೆ. ಹಾಗೂ ಕಾರಣ ಇಲ್ಲದೆ ಇರಿಟೇಟ್ ಆಗೋದು, ಕಾರಣ ಇಲ್ಲದೆ ನೋವು ಅನುಭವಿಸೋದು, ಮತ್ತೆ ಜನ ಅಂದ್ರೆ ಇಷ್ಟ ಪಡದೆ ಇರುವಂತದ್ದು, ಈ ತರ ಎಲ್ಲ ಸನ್ನಿವೇಶಗಳು ಉದ್ಭವ ಆಗ್ಬಹುದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಇಲ್ಲ ಅಂದ್ರೆ.
ಮತ್ತೆ ಸೋಷಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ರೀಸನ್ಸ್ ಕೊಡ್ತಾ ಇದ್ದೀನಿ, ಯಾವ ರೀಸನ್ಸ್ಗೆ, ಯಾವ ಉದ್ದೇಶಗಳಿಗೆ ಈ ತರ ಎಲ್ಲ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ ಅಂತ. ಸೋಷಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಮನೆಯಲ್ಲಿ ಸರಿಯಾಗಿ ಒಂದು ಅಟೆನ್ಷನ್ ಸಿಕ್ಕಿಲ್ಲ ಅಂದ್ರೆ, ಹೆಣ್ಮಕ್ಳಿಗೆ ಮನೇಲಿ ಆ ಪ್ರೀತಿ ಸಿಕ್ಕಿಲ್ಲ, ಆ ಗೌರವ ಸಿಕ್ಕಿಲ್ಲ. ಯಾಕಂದ್ರೆ ಈ ಒಂದೊಂದು ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದ್ರೆ, ಒಂದ್ ಏಜ್ ನಲ್ಲಿ ಅಮ್ಮನ ಸಪೋರ್ಟ್ ಬೇಕು, ಅಪ್ಪನ ಸಪೋರ್ಟ್ ಬೇಕು. ಅದ್ ಸಿಗದೆ ಇದ್ದಾಗ, ನೆಗ್ಲೆಕ್ಟೆಡ್ ಚೈಲ್ಡ್ ಆಗಿದ್ದಾಗ, ಅಥವಾ ಬೆಳೀತಾ ಬೆಳೀತಾ ಮದುವೆ ಆದ ನಂತರ ಅವರ ಹಸ್ಬೆಂಡ್ ಮನೇಲಿ ಸಪೋರ್ಟ್ ಸಿಗದೆ ಇದ್ದಾಗ, ಅವರ ಮಕ್ಕಳ ಜೊತೆ ಒಂದೊಳ್ಳೆ ರಿಲೇಶನ್ಶಿಪ್ ಇಲ್ಲೇ ಇದ್ದಾಗ, ಹಾಗೂ ಇನ್ನ ಒಂದು ಜಾಸ್ತಿ ಕೇಸಸ್ ಹೆಣ್ಮಕ್ಳಲ್ಲಿ ಏನ್ ನೋಡ್ತೀವಿ ಅಂದ್ರೆ, 11ರಿಂದ 17 ವರ್ಷದ ಏಜ್ ನಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಒಳಗಾಗಿದ್ರೆ, ಸೆಕ್ಷುವಲ್ ಅಬ್ಯೂಸ್ಗೆ ಒಳಗಾಗಿದ್ರೆ. ಯಾಕಂದ್ರೆ ಇದೆಲ್ಲ ಸೀಕ್ರೆಟಿವ್ ಆಗಿ ಇರುತ್ತೆ, ಯಾರು ಇದನ್ನ ಹೇಳ್ಕೊಳ್ಳೋದಿಲ್ಲ. ಸ್ಪೆಷಲಿ ಹೆಣ್ಮಕ್ಳು, ಅದು ಚಿಕ್ಕ ವಯಸ್ಸಿನಲ್ಲಿ ಇದನ್ನೆಲ್ಲ ಹೇಳ್ಕೊಡಕ್ ತುಂಬಾ ಮುಜುಗರ ಪಡ್ತಾರೆ. ಬಟ್ ಪೇರೆಂಟ್ಸ್ ಏನಾದ್ರು ತುಂಬಾ ಓಪನ್ ಆಗಿ ಸಪೋರ್ಟಿವ್ ಆಗಿದ್ರೆ, ಇಂಥ ಪ್ರಾಬ್ಲಮ್ಸ್ನು ಕೂಡ ಒತ್ತಡ ಇಲ್ಲದೆ, ಒಂದು ಬೇಜಾರಿಲ್ಲದೆ ಹೆಣ್ಮಕ್ಳು ಹೇಳ್ಕೊಳಕ್ಕೂ ಕೂಡ ಉಪಯೋಗ ಆಗುತ್ತೆ. ಅದರಿಂದಾನೇ ನಾವು ಹೇಳೋದು ಪ್ಯಾರೆಂಟಲ್ ರಿಲೇಶನ್ಶಿಪ್ ಮಕ್ಳ ಜೊತೆ ಚೆನ್ನಾಗಿರ್ಬೇಕು ಅಂತ. ಅದಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಡಿಪ್ರೆಷನ್ ಅನ್ನೋದು ಈ ಸ್ಟೇಜಸ್ ಅಂದ್ರೆ ಈ ತರದ್ ಒಂದು ಸ್ಟೇಜಸ್ ನಲ್ಲೂ ಬರಬಹುದು. ಅದು ಇನ್ಕ್ರೀಸ್ ಮತ್ತೆ ತುಂಬಾ ಕ್ರಾನಿಕ್ ಡಿಪ್ರೆಷನ್ ಬೆಳೀತಾ ಬೆಳೀತಾ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಅವರು ಸೆಕ್ಷುವಲ್ ಅಸಾಲ್ಟ್ ಒಳಗಾಗಿದ್ರೆ ಸಣ್ಣ ವಯಸ್ಸಿನಲ್ಲಿ, ಅದಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ, ಅದನ್ನ ಸರಿಯಾಗಿ ಅವ್ರು ಕೌನ್ಸಿಲಿಂಗ್ ತಗೊಳ್ಳಿಲ್ಲ ಅಂದ್ರೂ ಇದು ಹೆಚ್ಚಾಗ್ತಾ ಹೋಗುತ್ತೆ. ಅವ್ರಿಗೆ ರಿಲೇಶನ್ಶಿಪ್ ಮುಂದೆ ಬೆಳೆಸೋಕೆ ಬಹಳ ಕಷ್ಟ ಆಗತ್ತೆ. ಒಂದು ಮದುವೆಗೆ ಹೋಗೋದು, ಮದುವೆಯ ಒಂದು ರಿಲೇಶನ್ಶಿಪ್ ನಲ್ಲಿ ತೊಡಗುವಂಥದ್ದು ಅವ್ರಿಗೆ ಕಷ್ಟ ಆಗತ್ತೆ. ಮತ್ತೆ ಹಿಸ್ಟ್ರಿ ಆಫ್ ಮೂಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಹಿಸ್ಟ್ರಿ ಆಫ್ ಮೂಡ್ ಡಿಸಾರ್ಡರ್ಸ್ ಅಂದ್ರೆ, ಅವರ ಪೇರೆಂಟ್ಸ್ ಏನಾದ್ರು ಆತರ ಪ್ರಾಬ್ಲಮ್ ಇದ್ರೆ, ಅಥವಾ ಅವರು ಬೆಳೆದಿರುವಂತ ಒಂದು ವಾತಾವರಣ, ಮನೆಯಲ್ಲಿ ಆತರ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಇರುತ್ತೆ. ಲೂಸಿಂಗ್ ಪೇರೆಂಟ್ಸ್ ನ ಸಣ್ಣ ವಯಸ್ಸಿನಲ್ಲೇ ಕಳ್ಕೊಂಡಿದ್ರೆ, ಹಾಗೂ ಅವ್ರಿಗೆ ಸಿಗುವಂತ ಒಂದು ಕೇರ್ ಸಿಕ್ಕಿಲ್ಲ ಅಂದ್ರೆ, ಒಂದು ಅಟ್ಯಾಚ್ಮೆಂಟ್ ಬೆಳಿಬೇಕು, ಅದು ಸಿಗ್ಲಿಲ್ಲ, ಅಥವಾ ಒಂದು ಇಮೋಷನಲ್ ಡಿಸ್ಟೆನ್ಸ್ ಅಪ್ಪ ಅಮ್ಮ ಏನಾದ್ರು ಕೊಟ್ಟಿದ್ರೆ, ಆದ್ರೂ ಬೇಕು ಅಂದಾಗ ಅವ್ರಿಗೆ ಅವೈಲೇಬಲ್ ಇಲ್ಲ ಅಂದಾಗೂ ಕೂಡ ಡಿಪ್ರೆಷನ್ಗೆ ಹೋಗುವ ಚಾನ್ಸಸ್ ಇರುತ್ತೆ ಹೆಣ್ಮಕ್ಳು. ಮೆಡಿಕೇಶನ್ ಇಂದ ಕೂಡ ಡಿಪ್ರೆಷನ್ಗೆ ಹೋಗ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಡಾಕ್ಟರ್ಸ್ ಕೊಡುವಂತ ಕೆಲವು ಮೆಡಿಸಿನ್ಸ್ ಇಂದ ಕೂಡ ನಿಮಗೆ ಕೌಂಟರ್ ರಿಯಾಕ್ಷನ್ ಆಗಿ ನಿಮ್ಗೆ ಮೂಡ್ ಸ್ವಿಂಗ್ಸ್ ಬರುತ್ತೆ, ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ, ಇಂಟ್ರೆಸ್ಟ್ ಕಳ್ಕೊಳ್ತೀರಾ, ಇದೆಲ್ಲ ಆಗುತ್ತೆ. ಮತ್ತೆ ಟೀನೇಜ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇದು ಕೂಡ ಒಂದಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿರುವಂತ, ತುಂಬಾ ಸೆನ್ಸಿಟಿವ್ ಆಗಿರುವಂತಹ ವಿಷಯ. ಹೆಣ್ಮಕ್ಳಿಗೆ ಈ ತರ ಅವ್ರಿಗೆ ಆಗಿದೆ ಅನ್ನೋದೇ ಗೊತ್ತಿರಲ್ಲ ಆ ಏಜ್ ನಲ್ಲಿ. ಟೀನೇಜ್ ಪ್ರೆಗ್ನೆನ್ಸಿ ಕೂಡ ಡಿಪ್ರೆಷನ್ಗೆ ಒಳಗ್ ಮಾಡಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ಎಜುಕೇಶನ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಸೋಷಿಯಲ್ ಸರ್ಕಲ್ ಚೆನ್ನಾಗಿರಲ್ಲ, ಫ್ರೆಂಡ್ಸ್ ಅವ್ರನ್ನ ಹೀಯಾಳಿಸ್ಬೋದು ಅಥವಾ ದೂರ ತಳ್ಬೋದು. ಈ ತರ ಅವ್ರದೇ ಆದ ಒಂದು ಅಷ್ಟು ಸ್ಟ್ರಗಲಿಂಗ್ ಸಿಚುವೇಶನ್ಗೆ ಒಳಗಾಗ್ತಾರೆ ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ. ಸೊ ಇದೆಲ್ಲ ಕಾರಣಗಳು ನಾನು ನಿಮ್ಗೆ ಹೇಳ್ತಾ ಇರೋದು, ಏನೇನೆಲ್ಲ ರೀಸನ್ಸ್ ಇರುತ್ತೆ ಡಿಪ್ರೆಷನ್ಗೆ ಅಂತ. ಈಗ ಸೈನ್ಸ್ ಏನು, ಚಿಹ್ನೆಗಳೇನು, ಡಿಪ್ರೆಷನ್ಗೆ ಚಿಹ್ನೆಗಳೇನು, ಯಾವಾಗ ನಿಮ್ಗೆ ಚಿಹ್ನೆಗಳ ಅರ್ಥ ಆಗುತ್ತೆ, ಈ ತರ ನನ್ಗೆ ಆಗ್ತಾ ಇದೆ ನನ್ನ ಲೈಫಲ್ಲಿ ಅಂತ ಅರ್ಥ ಆಗುತ್ತೆ, ಅದನ್ನ ಸರಿ ಮಾಡ್ಕೊಳ್ಳೋದು ಸುಲಭ ಆಗೋಗುತ್ತೆ. ಮೊದಲನೆಯ ಸೈನ್ ಆಗಿರುತ್ತೆ ಅಂದ್ರೆ ಸ್ಲೀಪ್ ಪ್ರಾಬ್ಲಮ್ಸ್. ಅಂದ್ರೆ ಇವಾಗ ನಾನು ಇಷ್ಟು ಪಟ್ಟಿ ಕೊಟ್ಟಿದ್ನಲ್ಲ, ರೀಸನ್ಸ್ ಕೊಟ್ಟಿದ್ನಲ್ಲ, ಈ ರೀಸನ್ಸ್ ಅಂದ್ರೆ ಇದೆಲ್ಲ, ಇದ್ರಲ್ಲಿ ಏನಾದ್ರು ನಿಮ್ಗೆ ಇಷ್ಟರಲ್ಲಿ ಏನಾದ್ರು ನಾನು ಹೇಳಿದ್ರಲ್ಲಿ ಏನಾದ್ರು ಒಂದು ನಿಮ್ ಲೈಫಲ್ಲಿ ನಡೆದಿದೆ ಅಂದ್ರೆ, ಅಥವಾ ಆತರ ನೀವು ಅನುಭವಿಸ್ತಿದ್ದೀರಾ ಅಂದ್ರೆ, ನಾನು ಚಿಹ್ನೆಗಳು ಹೇಳಿದಾಗ ಅಂದ್ರೆ ನಿಮ್ಗೆ ಈ ತರ ಆಗ್ತಾ ಇದೆ ನಿಮ್ ಲೈಫಲ್ಲಿ, ಪ್ರೆಸೆಂಟ್ ನಲ್ಲಿ ಇದನ್ನ ನೀವು ಅನುಭವಿಸ್ತಿದ್ದೀರಾ ಅಂದ್ರೆ, ನಿಮ್ಗೆ ಸೀರಿಯಸ್ ಟ್ರೀಟ್ಮೆಂಟ್ ಮತ್ತೆ ಅಟೆನ್ಷನ್ ಬೇಕಾಗತ್ತೆ ಅಂತ ಹೇಳ್ತೀನಿ. ನಾನು ಟ್ರೀಟ್ಮೆಂಟ್ ಬಗ್ಗೆನೂ ಮಾತಾಡ್ತಾ ಹೋಗ್ತೇನೆ. ಸೈನ್ಸ್ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ. ಸೈನ್ಸ್ ಏನು ಅಂತ, ಸ್ಲೀಪ್ ಡಿಸಾರ್ಡರ್ಸ್, ಸ್ಲೀಪ್ ಪ್ರಾಬ್ಲಮ್ಸ್ ಬರಬಹುದು, ಸರಿಯಾಗಿ ನಿದ್ದೆ ಮಾಡದೇ ಇರುವಂತದ್ದು, ಸಡನ್ ಆಗಿ ಎದ್ದೋಳುವಂಥದ್ದು. ಯಾಕಂದ್ರೆ ಅಷ್ಟು ಓವರ್ ಥಿಂಕ್ ಮಾಡ್ತಾ ಇರ್ತಾರೆ, ಹೀಗಾಯ್ತು ಹಾಗಾಯ್ತು. ಅಂದ್ರೆ ಈಗ ಹೆಣ್ಮಕ್ಳಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅದು ಹೇಳ್ಕೊಳಲ್ಲ ಅಷ್ಟೇ. ಈಗ ಅವರು ಕೆಲ್ಸಕ್ಕೆ ಹೋಗ್ಬೇಕು, ಒಂದೊಂದ್ಸಲ ಅವ್ರಿಗಿಷ್ಟ ಅಂತ ಕೆಲ್ಸಕ್ಕೆ ಹೋಗ್ತಾರೆ, ಒಂದೊಂದ್ಸಲ ಅವ್ರ ಮನೇಲಿ ಪ್ರೆಷರ್ ಇರೋದ್ರಿಂದ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಮನೇದು ನಿಭಾಯಿಸ್ಬೇಕಾಗತ್ತೆ, ಹಾಗೂ ಆಚೆನೂ 8 ಗಂಟೆ ಕೆಲಸ ಮಾಡಿ ಬರ್ಬೇಕಾಗತ್ತೆ. ಸೊ ಇದೆಲ್ಲ ಒಂದು ಒತ್ತಡ, ಸ್ಟ್ರೆಸ್ಗೆ ಒಳಗಾಗಿ ಕೂಡ ಅವರು ಒಂಥರ ಒಂಟಿತನನ ಅನುಭವಿಸ್ಬೋದು, ಮತ್ತು ನಿದ್ದೆ ಸರಿಯಾಗಿ ಬರ್ದೇ ಇರಬಹುದು. ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ ಆಂಗ್ಸೈಟಿ ಅಂದ್ರೆ ಆತಂಕ. ತುಂಬಾನೇ ವರ್ಕ್ ಲೋಡ್ ಇದೆ, ಪ್ರೆಷರ್ ಇದೆ, ಮನೇಲೂ ಒಂದಷ್ಟು ಕೆಲ್ಸಗಳನ್ನ ಮಾಡ್ಬೇಕು, ಆಚೆನೂ ಅಷ್ಟು ಕೆಲ್ಸಗಳನ್ನ ಮಾಡ್ಬೇಕು, ಇದು ನನ್ನ ಕೈಲಿ ಆಗತ್ತಾ ಇಲ್ವಾ ಅನ್ನುವಂಥ ಯೋಚನೆಗೆ ಒಳಗಾದ್ರೂ ಕೂಡ ಅವ್ರಿಗೆ ಈ ಒಂದು ಒತ್ತಡ, ಆಂಗ್ಸೈಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಮೂರನೇ ವಿಚಾರ ಫಿಸಿಕಲ್ ಪೇನ್ ಅಂತ ಹೇಳ್ತೀವಿ. ಫಿಸಿಕಲ್ ಪೇನ್ ಅಂದ್ರೆ ಇದು ಒಂದು ಸಿಂಪ್ಟಮ್ ಆಗಿರುತ್ತೆ. ನೀವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸ್ಪೆಷಲಿ ನೀವು ಡಾಕ್ಟರ್ ಚೆಕಪ್ ನ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ಳಿ ಅಂತ ನಾನು ನಿಮ್ಗೆ ಪರ್ಸನಲಿ ಹೇಳ್ತಾ ಇದ್ದೀನಿ. ಆಸ್ ಅ ವಿಮೆನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ರೆಗ್ಯುಲರ್ ಚೆಕಪ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಫಿಸಿಕಲ್ ಪೇನ್ ಇದೆ, ಯಾವ್ದಾದ್ರೂ ಒಂದು ರೀತಿಯಾದ ಫಿಸಿಕಲ್ ಪೇನ್, ಮಂಡಿ ನೋವು ಇರ್ಬೋದು, ಬ್ಯಾಕ್ ಪೇನ್ ಇರಬಹುದು, ತಲೆನೋವು ಇರ್ಬೋದು, ತಲೆನೋವು ಹೋಗ್ತಾನೆ ಇಲ್ಲ 1 ತಿಂಗಳು ಅಂತ ಇರ್ತಾರೆ, ಅಂತವ್ರೆಲ್ಲ ದಯವಿಟ್ಟು ಡಾಕ್ಟರ್ ಜೊತೆ ಒಂದು ಕನ್ಸಲ್ಟೇಷನ್ ನ ದಯವಿಟ್ಟು ತಗೊಳ್ಳಿ ನೀವು ಅಂತ ಹೇಳ್ತೀನಿ. ಲೂಸಿಂಗ್ ಇಂಟ್ರೆಸ್ಟ್ ಇನ್ ಲೈಫ್, ಇಂಟ್ರೆಸ್ಟ್ ಇರೋದೇ ಇಲ್ಲ ಲೈಫ್ ಮೇಲೆ, ನಿಮ್ಗೆ ಒಂದು ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗ್ಬಿಡ್ತೀರಾ. ಏನ್ ಇಷ್ಟಪಟ್ಟು ಮಾಡ್ತಾ ಇದ್ರಿ ಅದನ್ನ ಮಾಡಕ್ ಹೋಗೋದಿಲ್ಲ. ಮತ್ತೆ ಯಾವ್ದನ್ನ ಎಂಜಾಯ್ ಮಾಡ್ತಾ ಇದ್ರಿ ಅದನ್ನ ಎಂಜಾಯ್ ಮಾಡಲ್ಲ. ಯಾವ ಫುಡ್ ನ ಎಂಜಾಯ್ ಮಾಡ್ತಾ ಇದ್ರಿ ಆ ಫುಡ್ ನ ಎಂಜಾಯ್ ಮಾಡೋದಿಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಯಾರನ್ನ ಮೀಟ್ ಮಾಡ್ತಾ ಇದ್ರಿ ಅವ್ರನ್ನ ನೀವು ಡಿಸ್ಕನೆಕ್ಟ್ ಮಾಡ್ಕೊಳ್ತೀರಾ. ಯಾರು ನಿಮ್ಗೆ ಇಷ್ಟ ಆಗ್ತಾ ಇದ್ರೋ ಅವ್ರನ್ನ ಹೇಟ್ ಮಾಡಕ್ ಶುರು ಮಾಡ್ತೀರಾ. ಐಸೋಲೇಷನ್ ಅಂದ್ರೆ ಒಂಟಿಯಾಗೆ ಇರ್ಬೇಕು ಅಂತ ಇಷ್ಟಪಡ್ತೀರಾ, ಯಾಕಂದ್ರೆ ನಿಮ್ ಪ್ರಕಾರ ಒಂಟಿಯಾಗಿರೋದೇ ಸೇಫ್ ನನಗೆ ಅನ್ನುವಂತ ಯೋಚನೆ ನಿಮ್ಗಿರುತ್ತೆ. ನಾನು ಒಂಟಿಯಾಗಿದ್ರೆ ಯಾರು ನನ್ನನ್ನು ಗಮನಿಸೋದಿಲ್ಲ, ನಾನು ಸೊಸೈಟಿ ಜೊತೆ ಇರೋಕ್ ಇಷ್ಟ ಪಡಲ್ಲ ಅನ್ನುವಂತ ಯೋಚನೆ ಬರುತ್ತೆ. ಸೊ ರೂಮಲ್ಲೇ ಇರೋದು, ಆಚೆ ಬರದೇ ಇರುವಂಥದ್ದು ಇದೆಲ್ಲ ಆಗುತ್ತೆ. ಗಿಲ್ಟ್, ಹೋಪ್ಲೆಸ್ನೆಸ್ ಮತ್ತೆ ವರ್ತ್ಲೆಸ್ ಫೀಲಿಂಗ್ ಜಾಸ್ತಿ ಆಗುತ್ತೆ. ಈಗ ಕೆಲವರಿಗೆ ಮನೇಲೇ ಇರು ಅಂತ ಹೇಳ್ಬಿಡ್ತಾರೆ, ನೀನ್ ಆಚೆ ಹೋಗ್ಬೇಡ ಮನೇಲೇ ಇರು ಅಂತ. ಅವ್ರಗಳಿಗೂ ಕೂಡ ಈ ತರ ಎಲ್ಲ ಗಿಲ್ಟ್ ಬರುತ್ತೆ. ಅಥವಾ ಹೋಪ್ಲೆಸ್ನೆಸ್, ನನ್ನ ಲೈಫ್ ನಲ್ಲಿ ಇನ್ನೇನು ಇಲ್ವಾ, ಬರೀ ಅಡ್ಗೆ ಮನೆ ಮತ್ತೆ ಹಾಲ್ ಅಷ್ಟೇನಾ ಅನ್ನುವಂತ ಯೋಚನೆ ಹೆಣ್ಮಕ್ಳಿಗೆ ಬರಬಹುದು. ಅದರಿಂದ ಕೂಡ ಇದೆಲ್ಲ ಜಾಸ್ತಿ ಆಗುತ್ತೆ. ಅವ್ರ ಲೈಫ್ ಬಗ್ಗೆ ಪರ್ಪಸ್ ಇಲ್ಲ ಅಂದ್ರೂ ಕೂಡ ಈ ತರ ಎಲ್ಲ ಯೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಕಾಂಟ್ ಕಂಟ್ರೋಲ್ ಇಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸಡನ್ ಆಗಿ ಜಗಳ ಆಡೋದು, ಸಡನ್ ಆಗಿ ಬೇಜಾರ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ನಿಮ್ಮ ಮೂಡ್ ನ ನೀವು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಈ ತರದ್ದು ಒಂದು ಪ್ರಾಬ್ಲಮ್ ಬರಬಹುದು. ಆಂಗರ್ ಔಟ್ ಬರ್ಸ್ಟ್ಸ್ ಅಂತ ಹೇಳ್ತೀವಿ, ಜಗಳಕ್ಕೆ ಒಳಗಾಗೋದು ಅಥವಾ ಕೋಪ ಅತಿಯಾಗಿ ಮಾಡ್ಕೊಂಡು ಕೆಟ್ಟದಾಗಿ ಬೇರೆಯವ್ರ ಹತ್ರ ಮಾತಾಡುವಂಥದ್ದು, ಇದು ಆಗಬಹುದು. ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂದ್ರೆ ಪ್ರಾಬ್ಲಮ್ ಅಂತ ಹೇಳ್ತಾ ಇರೋದು. ಇದು ನಿಮ್ ಲೈಫಲ್ಲಿ ಕಂಟಿನ್ಯೂಸ್ ಆಗಿ ನೀವು ಇದನ್ನ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ ಅಂದ್ರೆ ಯು ನೀಡ್ ಹೆಲ್ಪ್ ಅಂತ ಹೇಳ್ತೀನಿ. ಮತ್ತೆ ಥಿಂಕಿಂಗ್ ಅಬೌಟ್ ಡೆತ್, ಸಾಯ್ಬೇಕು ಅನ್ಸುತ್ತೆ, ಸುಸೈಡಲ್ ಥಾಟ್ಸ್ ಹೆಚ್ಚಾಗುತ್ತೆ. ಈ ತರ ಪ್ರಾಬ್ಲಮ್ಸ್ ಕೂಡ ನಿಮ್ಗೆ ದಿನನಿತ್ಯದಲ್ಲಿ ಕಾಡ್ತಾ ಇರುತ್ತೆ. ವೆಯ್ಟ್ ಇಶ್ಯೂಸ್ ಇರುತ್ತೆ, ವೆಯ್ಟ್ ಗೇನ್ ಆಗೋದು, ವೆಯ್ಟ್ ಲಾಸ್ ಆಗೋದು. ಯಾಕಂದ್ರೆ ನೀವು ಆಹಾರ ಪದ್ಧತಿಯನ್ನ ಸರಿಯಾಗಿ ನೋಡ್ಕೊಳ್ಳೋದಲ್ಲ, ನಿಮ್ ಬಾಡಿನ ನೋಡ್ಕೊಳ್ಳೋದಿಲ್ಲ, ಹೈಜೀನ್ ನ ನೋಡ್ಕೊಳ್ಳಲ್ಲ, ಸರಿಯಾಗಿ ಸ್ನಾನ ಮಾಡದೇ ಇರೋದು, ಸರಿಯಾಗಿ ಬಾಡಿ ಕೇರ್ ಮಾಡ್ಕೊಳ್ಳದೆ ಇರೋದು, ಇದೆಲ್ಲ ಡಿಪ್ರೆಷನ್ ಅಂದ್ರೆ ಸೈನ್ಸ್. ಅಂದ್ರೆ ನಿಮ್ಗೆ ನಿಮ್ ಬಗ್ಗೆ ಇಂಟ್ರೆಸ್ಟ್, ನಿಮ್ ಬಾಡಿ ಮೇಲೂ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ, ಹೈಜೀನ್ ಆಗಿ ಇಲ್ಲದೆ ಇರುವಂತದ್ದು. ಸೊ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇದಕ್ಕೆ ಏನು ಪರಿಹಾರ ಅಂತ ಹೇಳ್ತೀನಿ. ಕೆಲವೊಂದು ನಾನು ಪರ್ಸನಲ್ ಆಗಿ ಆಸ್ ಐ ಹ್ಯಾವ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್, ನಾನು ನಿಮ್ಗೆ ಅದನ್ನು ಹೇಳ್ತೀನಿ. ಮೊದಲನೇ ಒಂದು ಟ್ರೀಟ್ಮೆಂಟ್ ಏನಾಗುತ್ತೆ ಅಂದ್ರೆ, ಈಗ 3 ತಿಂಗಳು ಮೀರಿ ನಿಮ್ಗೆ ಪ್ರಾಬ್ಲಮ್ ಇದೆ, ಎಕ್ಸ್ಟ್ರೀಮ್ ನಾನು ಹೇಳ್ತಾ ಇರೋದು, 1 ತಿಂಗಳವರೆಗೂ ನೀವು ಇದನ್ನ ಅನುಭವಿಸ್ತಿದ್ದೀರಾ ಅಂದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಬೇಕು ಅಂತ ಇದ್ದೀನಿ. 3 ತಿಂಗಳಾದ್ರೂ ನೀವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಇನ್ನ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ನೀವು ಹೆಲ್ಪ್ ತಗೊಳ್ಳೇಬೇಕು. ಒಂದು ಪಾಸಿಟಿವ್ ಸಪೋರ್ಟ್ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಪಾಸಿಟಿವ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಏನು? ಒಂದು ಕೌನ್ಸಿಲಿಂಗ್ ಹೋಗ್ಬೇಕು ನೀವು. ಯಾಕಂದ್ರೆ ಒಬ್ಬೊಬ್ಬರದು ಒಂದೊಂದು ಕೇಸ್ ಇರುತ್ತೆ, ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಅವ್ರಿಗೆ ಯಾಕೆ ಇದೆಲ್ಲ ಆಗ್ತಾ ಇದೆ, ಎಷ್ಟೋ ವರ್ಷದ ನೋವಲ್ಲಿ ಒಳಗಾಗಿ ಕೂಡ ಅವ್ರು ಡಿಪ್ರೆಷನ್ಗೆ ಹೋಗಿರ್ತಾರೆ. ಅಂದ್ರೆ ಅವರ ರಿಲೇಶನ್ಶಿಪ್ ನಲ್ಲಿ ಕೆಟ್ಟದಾದ ಅನುಭವಗಳಿದ್ರೆ, ಹಸ್ಬೆಂಡ್ ಜೊತೆ ರಿಲೇಶನ್ಶಿಪ್ ಸರಿ ಇಲ್ಲ ಅಂದ್ರೆ, ಅಥವಾ ನಾನು ಆಗ್ಲೇ ಹೇಳ್ದಾಗೆ ಅವ್ರ ಅಪ್ಪ ಅಮ್ಮನ ಜೊತೆ ರಿಲೇಶನ್ಶಿಪ್ ಸರಿ ಇಲ್ಲ ಅಂದ್ರೂ ಕೂಡ ಈ ತರ ಡಿಪ್ರೆಷನ್ ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅವ್ರಿಗೆ. ಸೊ ಒಂದು ಪಾಸಿಟಿವ್ ಸಪೋರ್ಟ್ ಸಿಸ್ಟಮ್ ಅವ್ರಿಗೆ ಬೇಕಾಗುತ್ತೆ. ಅದು ಹೇಗೆ? ಒಂದು ಕೌನ್ಸಿಲಿಂಗ್, ಅಥವಾ ಕೌನ್ಸಿಲಿಂಗ್ ನಲ್ಲೂ ಫ್ಯಾಮಿಲಿ ಕೌನ್ಸಿಲಿಂಗ್ ನ ನಾನು ಸಜೆಸ್ಟ್ ಮಾಡ್ತೀನಿ. ಅಂದ್ರೆ ಮನೆಯವರು ಕೂಡ ಭಾಗವಹಿಸುವಂಥದ್ದು ಅವರ ಜೊತೆ. ಯಾಕೆ ಹಿಂಗಾಗ್ತಾ ಇದೆ, ನಮ್ ಕಡೆಯಿಂದ ಏನ್ ಮಾಡಬಹುದು ಅನ್ನುವಂತ ಒಂದು ಡಿಸ್ಕಷನ್ಗೆ ಒಳಗಾಗುವಂಥದ್ದು. ಪ್ರಯಾರಿಟೈಸ್ ಹೆಲ್ತ್ ಅಂತ ಹೇಳ್ತೀವಿ. ಎರಡನೇದು ಏನಾಗುತ್ತೆ ಅಂದ್ರೆ ಪ್ರಯಾರಿಟೈಸಿಂಗ್ ಹೆಲ್ತ್. ಯಾಕಂದ್ರೆ ಒಂದೊಂದು ಮೆಡಿಕಲ್ ಪ್ರಾಬ್ಲಮ್ ಇಂದ ಕೂಡ ನಿಮ್ಗೆ ಡಿಪ್ರೆಷನ್ ಬಂದಿರಬಹುದು. ಅಂದ್ರೆ ಮೆಡಿಕೇಶನ್ಸ್ ಇಂದ ಹಿಂಗಾಗಿರ್ಬೋದು, ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ಹೀಗಾಗತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹೆಣ್ಮಕ್ಳಿಗೆ ಇದು ತುಂಬಾನೇ ಹೆಚ್ಚಿದೆ. ಯಾಕಂದ್ರೆ ಅವರು ಜಂಕ್ ಫುಡ್ ಸರಿಯಾಗಿ, ತುಂಬಾ ಜಂಕ್ ಫುಡ್ ತಿನ್ನುವಂಥದ್ದು, ಒಳ್ಳೆ ಆಹಾರ ಪದ್ಧತಿನ ಇಟ್ಕೊಂಡಿಲ್ಲ, ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಆಟೋಮೆಟಿಕಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಪೀರಿಯಡ್ಸ್ ನಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದರಿಂದ ಕೂಡ ಅವರು ಡಿಪ್ರೆಷನ್ಗೆ ಸೈಂಟಿಫಿಕಲಿ ಹೋಗ್ತಾರೆ. ಅಂದ್ರೆ ಇದು ಮೆಡಿಕಲ್ ಟರ್ಮ್ ನಲ್ಲಿ ಇದು ಹಿಂಗ ಆಗತ್ತೆ, ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಅದೇನು
ಅದಕ್ಕೆ ಟ್ರೀಟ್ಮೆಂಟ್ ಬೇಕಿರೋದೇನೆ ನಿಮ್ಮ ಕಂಪ್ಲೀಟ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಸೊ ನಿಮ್ಮ ಹೆಲ್ತ್ನ ಪ್ರಯಾರಿಟೈಸ್ ಮಾಡಿ, ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ. ಮತ್ತೆ ಗೈನಕಾಲಜಿಸ್ಟ್ನ ಎವ್ರಿ ಇಯರ್ ಕನ್ಸಲ್ಟ್ ಮಾಡಿ. ಗೈನಕಾಲಜಿಸ್ಟ್ ಜೊತೆ ಕನೆಕ್ಷನ್ ಇಟ್ಕೋಬೇಕು. ಡಾಕ್ಟರ್ ಜೊತೆ ನೀವು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಋತುಚಕ್ರದಲ್ಲಿ ಅವ್ರ ಹತ್ರ ಡಿಸ್ಕಷನ್ ಮಾಡುವಂಥದ್ದು. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. ನೀವು ಎಷ್ಟು ಇದನ್ನ ನೆಗ್ಲೆಕ್ಟ್ ಮಾಡ್ತೀರಾ ನೀವು ಅಷ್ಟು ಸಫರ್ ಮಾಡ್ತಾ ಹೋಗ್ತೀರಾ. ಯಾಕಂದ್ರೆ ನಿಮ್ಗೆ ದೈನಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಿಚಾರ, ನೆಕ್ಸ್ಟ್ ಟ್ರೀಟ್ಮೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಡೂಯಿಂಗ್ ಥಿಂಗ್ಸ್ ವಿಚ್ ಗಿವ್ಸ್ ಯು ಹ್ಯಾಪಿನೆಸ್. ಒಂದು ನಿಮ್ಗೆ ಏನ್ ಖುಷಿ ಕೊಡುತ್ತೆ ಅದನ್ನ ನಿಮ್ಗೆ ಕಷ್ಟನೋ ಇಷ್ಟನೋ ಒಂದು 3 ತಿಂಗಳಾದ್ರೂ ಮಾಡ್ಲೇಬೇಕು. ಅಂದ್ರೆ ನೀವು ಒಂಟಿಯಾಗಿರ್ಬಾರ್ದು, ಆಯ್ತಾ? ಒಂಟಿಯಾಗಿರ್ಲೇಬಾರ್ದು. ಫ್ರೆಂಡ್ಸ್ ಜೊತೆ ಇನ್ವಾಲ್ವ್ ಆಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ತುಂಬಾನೇ ಸ್ಟ್ರೆಸ್ ಒಳಗಾಗೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಮನೇನೂ ನಿಭಾಯಿಸ್ತಾ ಇದ್ದೀರಾ ಅಂದ್ರೆ ಮೇ ಬಿ ಒಂದು ಬ್ರೇಕ್ ತಗೊಳ್ಳಿ, ಒಂದು 10 ದಿನ ಬ್ರೇಕ್ ತಗೊಳಕ್ಕಾಗತ್ತೆ ಅಂದ್ರೆ ಇದು ಏನ್ ಹೇಳ್ತಾರೆ, ಹೆಲ್ತ್ ರಿಲೇಟೆಡ್ ಲೀವ್ ತಗೊಳ್ಳಿ. ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ. ಹೆಲ್ತ್ ಸರಿಯಾಗಿದ್ರೆ ನೀವು ಇನ್ನ ಒಂದು 10 ವರ್ಷ ಚೆನ್ನಾಗಿರ್ಬಹುದು. ಹೆಲ್ತೇ ಸರಿ ಇಲ್ಲ ಅಂದ್ರೆ 10 ವರ್ಷ ಎಲ್ಲ ನರಳುತ್ತಿರ್ತೀರಾ. ಸೊ ನಿಮ್ಗೆ ಆ ತರ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ಪ್ರಯಾರಿಟೈಸ್ ಮಾಡ್ಬೇಕಾಗಿರೋದೇ ನಿಮ್ಮನ್ನ ನೀವು. ರಜಾ ಹಾಕಿ ಕೆಲ್ಸಕ್ಕೆ, ಅಥವಾ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಆಸ್ ಐ ಟೋಲ್ಡ್ ಒಂದ್ 2-3 ವಾರ ಬ್ರೇಕ್ ತಗೊಳ್ಳಿ. ಅದು ಸರಿ ಹೋದ್ಮೇಲೆ ನಿಮ್ಗೆ ತುಂಬಾ ಒತ್ತಡದ ಕೆಲಸ ಇದೆ ಅಂದ್ರೆ ಅದನ್ನ ನಾನು ಮಾಡ್ಲೇಬೇಡಿ ಅಂತ ಹೇಳ್ತೀನಿ. ಏಕೆಂದ್ರೆ ಈಗ ಒಂದು ಮೆನ್ ಹೆಲ್ತ್ ಬಾಡಿ ಬೇರೆ ತರ ಇರುತ್ತೆ, ವಿಮೆನ್ ಹೆಲ್ತ್ ಅಂಡ್ ಬಾಡಿ ಬೇರೆ ತರ ಇರುತ್ತೆ. ತುಂಬಾನೇ ಎಕ್ಸ್ಪೋಜರ್ ಟು ಸ್ಟ್ರೆಸ್, ಎಕ್ಸ್ಪೋಜರ್ ಟು ವರ್ಕ್ ಆದ್ರೂ ಕೂಡ ಅವ್ರಿಗೆ ಆಸ್ ಐ ಟೋಲ್ಡ್ ಅದು ಋತುಚಕ್ರಕ್ಕೆ ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿ ಧಕ್ಕೆ ಬೀಳತ್ತೆ. ದಟ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು 8 ಅವರ್ ಕೆಲಸ ಮುಂಚೆ ಮಾಡ್ತಾ ಇದ್ದೆ. ಮನೇಲೂ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಹೆಣ್ಮಕ್ಳು ಅಂದಾಗ ಇದ್ದೇ ಇರುತ್ತೆ. ಅದನ್ನ ನಾವು ಕಂಪ್ಲೀಟ್ ಆಗಿ ತೆಗ್ದು ಹಾಕಕ್ ಆಗಲ್ಲ, ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡಿರ್ತಾರೆ ಮನೆಯಲ್ಲಿ. ಸೊ ನಿಮ್ಗೆ ಅದು ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ನೀವು ಆ ಪ್ರೆಷರ್ಗೆ ಒಳಗಾಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಎಲ್ಲವನ್ನು ನಿಭಾಯಿಸಕ್ ಆಗಲ್ಲ, ಅಥವಾ ನೀವೇನಾದ್ರೂ ಒಂದು ಹೆಲ್ಪರ್ನ ಮನೇಲಿ ಇಟ್ಕೊಳ್ಳುವಂಥದ್ದು, ಇದನ್ನಾದ್ರೂ ನೀವು ಮಾಡ್ಲೇಬೇಕು. ಇದು ನಿಮ್ಗೋಸ್ಕರ ನೀವು ಮಾಡ್ಲೇಬೇಕು ಅಂತ ಹೇಳ್ತೀನಿ. ಮತ್ತೆ ಹೆಣ್ಮಕ್ಳಿಗೆ ರೆಗ್ಯುಲರ್ ಎಕ್ಸಸೈಸ್ ಅಟ್ಲೀಸ್ಟ್ ಫಾರ್ 30 ಮಿನಿಟ್ಸ್ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತೀನಿ. ನಾನು ಮಾಡ್ತೀನಿ. ನಾನು ಮಾಡ್ತಾ ಇರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಅದು ಮಾಡೋದ್ರಿಂದ ಎಷ್ಟೋ ಚೇಂಜಸ್ನ ನೀವು ನೋಡ್ತೀರಾ. ಮತ್ತು ನಿಮ್ಮ ಗೈನಕಾಲಜಿಸ್ಟ್ ಜೊತೆ ದಯವಿಟ್ಟು ಒಂದು ಒಳ್ಳೆಯ ರಿಲೇಶನ್ಶಿಪ್ ನಲ್ಲಿ ಇರಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಿ. ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಡಿಸ್ಕಷನ್ ಮಾಡಿ. ತುಂಬಾ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಒಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರೋದು, ನಾನೇನ್ ಹೇಳ್ತೀನಿ ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಇದೆ. 6 ಗಂಟೆ ಆದ ನಂತರ ಈವ್ನಿಂಗ್ 6 PM ಆದ ನಂತರ ಆಹಾರ ಸೇವನೆ ಮಾಡಕ್ ಹೋಗ್ಬೇಡಿ. ಹೆಣ್ಮಕ್ಳಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಡೇ 10 ಗಂಟೆಗೆ ನೀವು ತಿಂಡಿ ತಿನ್ಬಹುದು. ಬಟ್ ನೀವು ಈ ಒಂದು ನಾನು ಏನ್ ಇವಾಗ ಒಂದೇ ಒಂದು ಟಿಪ್ ಕೊಟ್ಟಿದ್ದೀನಿ, ಅದು ಒಂದು ನೀವು ಫಾಲೋ ಮಾಡಿದ್ರು 1 ತಿಂಗಳಲ್ಲಿ ನಿಮ್ ಪೀರಿಯಡ್ಸ್ ನಾರ್ಮಲ್ ಆಗುತ್ತೆ. ಯಾಕಂದ್ರೆ ಯು ಶುಡ್ ಸಿ ಚೇಂಜಸ್. ಅದ್ ನಾನ್ ನೋಡಿದೀನಿ ನನ್ನ ಬಾಡಿಲಿ ಚೇಂಜಸ್. 6 PM ಆದ್ಮೇಲೆ ಏನು ತಿನ್ನಕ್ ಹೋಗ್ಬೇಡಿ. ಇದು ಒಂದು ಮಾಡಿದ್ರು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ, ಶುಗರ್ನ ಅವಾಯ್ಡ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಕಂಪ್ಲೀಟ್ ಆಗಿ ಬಿಡಿ ಅಂತ ಹೇಳ್ತಿಲ್ಲ, ಆಗೋಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಆಸ್ ಐ ಟೋಲ್ಡ್ ರೆಗ್ಯುಲರ್ ಎಕ್ಸಸೈಸ್, ಹಾಗೂ ನಿದ್ರೆಗೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಮಧ್ಯಾಹ್ನ ನಿದ್ದೆ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಟರ್. ಯಾಕಂದ್ರೆ ಇರ್ರೆಗ್ಯುಲರ್ ಸ್ಲೀಪ್ ತರ ಆಗೋಗುತ್ತೆ ನಿಮ್ಗೆ. ಮತ್ತು ಜೀವನದ ಮೇಲೆ ಇಂಟ್ರೆಸ್ಟ್ ನ ನೀವೇ ತಗೋಬೇಕಾಗತ್ತೆ. ರೆಗ್ಯುಲರ್ ಕೌನ್ಸಿಲಿಂಗ್ ನೀವು ಹೋಗ್ಲೇಬೇಕಾಗತ್ತೆ. ನಾನು ಹೇಳಿರುವ ಟಿಪ್ಸ್ ನ ಫಾಲೋ ಮಾಡಿ ಕೂಡ ನಿಮ್ಗೆ ಸರಿ ಹೋಗ್ತಾ ಇಲ್ಲ ಅಂದ್ರೆ ನಿಮಗೆ ಪರ್ಸನಲ್ ಆಗಿರುವಂತ ಒಂದು ಹೆಲ್ಪ್ ಬೇಕಿದೆ ಅಂತ ಅರ್ಥ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಅಂಡ್ ಇನ್ಫಾರ್ಮೇಟಿವ್. ಇದು ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಹಾಗೂ ಖಂಡಿತವಾಗ್ಲೂ ಮೆನ್ ರಿಲೇಟೆಡ್ ಡಿಪ್ರೆಷನ್ ಕೂಡ ನಾನು ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ಜಸ್ಟ್ ಹೆಣ್ಮಕ್ಳಿಗೆ ಮಾತ್ರ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡಿರೋದು. ಐ ಹೋಪ್ ನಿಮ್ಗೆ ಇದ್ರಲ್ಲಿ ನಾನು ಏನೇನ್ ಕವರ್ ಮಾಡ್ಬೇಕಾಗಿತ್ತೋ ಎಲ್ಲವನ್ನು ಕವರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ನಿಮ್ಮ ಬಾಡಿನ, ನಿಮ್ಮ ಮೈಂಡ್ನ, ನಿಮ್ಮ ಇಮೋಷನ್ಸ್ನ ಆದಷ್ಟು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ. ಅದಕ್ಕೇನೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಅದೇ ಒಂದು ಸರ್ವೈವಲ್ ಇಶ್ಯೂ ಆಗೋಗಿದೆ ಅಂದ್ರೆ ನಿಮ್ಗೆ ಇನ್ನೇನಿದ್ರು ಅದು ಅದರಲ್ಲಿ ಅರ್ಥನೇ ಇರಲ್ಲ ಅಂತ ಹೇಳ್ತೀನಿ. ಸೊ ತುಂಬಾನೇ ಒತ್ತಡಕ್ಕೆ ಒಳಗಾಗ್ಬೇಡಿ. ಆತರ ಒಳಗಾಗ್ತಾ ಇದ್ದೀರಾ ಅಂದ್ರೆ ಅದರಿಂದ ಆಚೆ ಬನ್ನಿ. ಅಥವಾ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಒಂದು
ಲೈಫ್ ಹಾಳಾಗ್ತಾ ಇದೆ ಅಂದ್ರೆ ಅದು ಕೂಡ ನಿಮ್ಗೆ ಡಿಪ್ರೆಷನ್ಗೆ ತಳ್ಳುತ್ತೆ. ಸೊ ವಿಮೆನ್ ಆರ್ ಇಮೋಷನಲ್ ಪೀಪಲ್ ಅಂತ ಹೇಳ್ತೀವಲ್ವಾ, ಸೊ ಅದ್ರಲ್ಲೇ ಎಷ್ಟೋ ಜನ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಇಮೋಷನ್ಸ್ ಜೊತೆ ಆಟ ಆಡುವಂತ ಕೆಲವರು ಜನರಿರ್ತಾರೆ. ಸೊ ಪಿಕ್ಕಿ ಆಗಿರಿ, ಎಲ್ರನ್ನೂ ನಿಮ್ ಲೈಫ್ ನಲ್ಲಿ ಅಲೌ ಮಾಡಕ್ ಹೋಗ್ಬೇಡಿ. ಯಾರು ನಿಮ್ಗೆ ಖುಷಿ ಕೊಡ್ತಾರೆ ಅವ್ರನ್ನ ಇಟ್ಕೊಳ್ಳಿ, ಹಾಗೆ ನೀವು ಅಷ್ಟೇ ಖುಷಿನ ಅವ್ರಿಗೆ ಕೊಡ್ಬೇಕು, ಅಷ್ಟೇ ಜವಾಬ್ದಾರಿಯಾಗಿ ಅವ್ರ ಜೊತೆ ನಡ್ಕೋಬೇಕು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.